ಹಾಯ್ ಹಲೋ ಫ್ರೆಂಡ್ಸ್, ನನ್ನ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಚೆಂಗೆ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಬರ್ರಿ. ಫಸ್ಟ್ಗೆ ಗೋಧಿ ಹಿಟ್ಟು ಒಂದು ಅರ್ಧ kg ಗೋಧಿ ಹಿಟ್ಟು ತೊಗೊಂಡಿನಿ. ಸ್ವಲ್ಪ ಉಪ್ಪು ಹಾಕ್ಕೋಬೇಕ್ರಿ. ಒಂದು ಅರ್ಧ ಸ್ಪೂನು ತುಪ್ಪ ಹಾಕಿ ಹಿಟ್ಟು ನಾದ್ಕೋಬೇಕ್ರಿ. ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನಾಗ ನಾದ್ಕೋಬೇಕ್ರಿ. ಹಾಕ್ಕೊಂಡ್ವಿ ನೋಡ್ರಿ. ಈಗ ಒಂದು 5 ನಿಮಿಷ ಮುಚ್ಚಿಡನ್ರಿ. ಈಗ ಚೆಂಗಕ್ಕೆ ಹಾಕೋ ತುಳಿ ಮಾಡ್ಕೊಳಕ್ಕೆ ಒಂದು ಕೊಬ್ಬರಿ ಬಟ್ಲ ಹೆರ್ಚ್ಕೊಳತ್ತೀನಿ ರೀ. ಇಷ್ಟ ಆಗೈತೆ ನೋಡ್ರಿ. ಇದು ಒಂದು ಬಟ್ಲ ಸೈಡ್ ಇಟ್ಕೊಳನ್ರಿ. ಈಗ ಇದು ಬೆಲ್ಲನ ಹೆರ್ಚ್ಕೊಬೇಕು. ಈಗ ಬೆಲ್ಲ ಹೆರ್ಚ್ಕೊಂಡ್ವಿ ನೋಡ್ರಿ. ಇದನ್ನ ಒಂದು ಬಟ್ಲ ತೆಗೆದ್ಬಿಡನ್ರಿ. ಇದು ಪುಟಾಣಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ರಿ. ಮೊದಲ ಹುರ್ಗಡ್ಲಿ ಪುಟಾಣಿ ಇದ್ರಿ. ಒಂದು 3 ರಿಂದ 4 ಸ್ಪೂನ್ ಹಾಕ್ತೀನಿ ರೀ. ಇದು ಬೆಲ್ಲ ರೀ. ಇದು ಸೋಪ್ ರೀ. 1 ಸ್ಪೂನ್ ಸೋಪ್ ಹಾಕ್ಕೊಳತ್ತೀನಿ. ಪುನಃ ಶುಂಠಿ ಇದು ಕುಟ್ಕೋಬೇಕ್ರಿ. ಈಗ ಶುಂಠಿ ಕುಟ್ಕೊಂಡಿದ್ದು ಇದ್ರೊಳಗೆ ಹಾಕ್ಕೊಳತ್ತೀನಿ ರೀ. ಈಗ ಒಂದು 4 ಏಲಕ್ಕಿ ಕುಟ್ಕೋಬೇಕ್ರಿ. ಇದು ಏಲಕ್ಕಿ ಪೌಡ್ರ್. ಗಸಗಸೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕ್ಕೋಬೇಕ್ರಿ. ಈ ಬಿಸಿ ಮಾಡೀನಿ ಇವ್ನ ಮೇಲೆ ಹಾಕ್ಕೋಬೇಕ್ರಿ. ಇದು ಮಿಕ್ಸ್ ಮಾಡ್ಬೇಕ್ರಿ. ಇದು ಚೆಂಗೆ ತುಳಿ ರೆಡಿ ಆತ್ರಿ. ಈಗ ಚೆಂಗೆ ಲಟ್ಟಿಸ್ಕೊಂಬಿಡೋಣ್ರಿ. ಇದು ಚೆಂಗೆ ಲಟ್ಸೋದ್ರಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಿಸ್ಕೋಬೇಕು. ಚಪಾತಿದೆ ಉಂಡೆ ಮಾಡ್ಕೋಬೇಕ್ರಿ. ಸ್ವಲ್ಪ ದಪ್ಪ ಇರ್ಬೇಕ್ರಿ. ಎಣ್ಣೆ ಹಚ್ಚಿ ಲಟ್ಟಿಸ್ಕೋಬೋದು, ಹಿಟ್ಟು ಹಚ್ಚಿ ಲಟ್ಟಿಸ್ಕೋಬೋದು. ನಾನು ಎಣ್ಣೆ ಹಚ್ಚಿ ಲಟ್ಟಿಸ್ಕೊಳತ್ತೀನಿ ರೀ. ಈ ಥರ ಲಟ್ಟಿಸ್ಕೋಬೇಕ್ರಿ ಇದನ್ನು. ಈ ಥರ ಆಗೈತೆ ನೋಡ್ರಿ. ಡಿಸೈನ್ ನೋಡ್ರಿ. ಸ್ವಲ್ಪ ಎಣ್ಣೆ ಹಾಕಿ ಹಂಚಿನಾಗ ಇದು ಹಾಕ್ಕೋಬೇಕ್ರಿ. ಚೆಂಗೆ ರೆಡಿ ಮಾಡಿಟ್ಕೊಂಡ್ವಿ. ಈಗ ಹೊಳಿಸಿ ಬೇಯಿಸ್ಕೋಬೇಕ್ರಿ. ಈಗ ಸ್ವಲ್ಪ ತುಪ್ಪ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕ್ರಿ. ಎಲ್ಲ ಇದಕ್ಕೆ ಚೆಂಗೆ ಕತ್ತಂಗೆ ರೆಡಿ ಮಾಡಿಟ್ಕೊಂಡ್ವಿ. ಇದ್ರ ಸ್ವಲ್ಪ ಮೇಲೆ ಹಾಕ್ಕೋಬೇಕ್ರಿ. ಸೇಮ್ ಆಗ ಲಟ್ಟಿಸ್ವಲ್ರಿ. ಸೇಮ್ ಹಂಗೆ ಮತ್ತೆ ಬೇಯಿಸ್ಕೋಬೇಕು. ಈಗ ಇದ್ರ ಮೇಲೆ ಮತ್ತೊಂದು ಚೆಂಗೆ ಹಾಕ್ಬೇಕ್ರಿ. ಚೆಂಗೆ ರೆಡಿ ಆಗೈತೆ ನೋಡ್ರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದ್ಸಲ ಮಾಡಿರಿ. ಈಗ ಮಾಡಿದ್ದು ನಾಳೆ ಬೆಳಗ್ಗೆ ತಿನ್ನಿರಿ. ಭಾಳ ಚಲೋ ಇರ್ತೈತಿ.